ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿನವರಿಗೆ ಇವತ್ತು ಉತ್ತರಾಭಾದ್ರಾ ನಕ್ಷತ್ರದಲ್ಲಿ ಗುರುವಿನ ಮನೆಯಲ್ಲೇ ವ್ಯಯಸ್ಥಾನದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು. ಇವತ್ತು ಒಂದು ಕಡೆ ಅನುಕೂಲಗಳು ಇರುತ್ತೆ, ಮತ್ತೊಂದು ಕಡೆ ಸ್ವಲ್ಪ ಸಮಸ್ಯೆಗಳು ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಇವತ್ತು ತುಂಬ ಉದಾರಿಗಳಾಗ್ತೀರಾ, ತುಂಬ ಒಂದು ರೀತಿಯಲ್ಲಿ ಪರೋಪಕಾರಿಗಳಾಗ್ತೀರಾ, ಮತ್ತು ನಿಮಗೆ ಸಂಬಂಧ ಇರತಕ್ಕಂಥ ಜವಾಬ್ದಾರಿಗಳನ್ನು ಹೊರೋದಕ್ಕೆ ಹೋಗ್ತೀರಾ. ಮತ್ತು ಇವತ್ತು ನಿಮ್ಮ ಸುತ್ತಮುತ್ತಲೂ ಇರತಕ್ಕಂಥ ವ್ಯಕ್ತಿಗಳನ್ನು ನೀವು ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನಿಮ್ಮ ಸುಖ, ನಿಮ್ಮ ಒಂದು ಅನುಕೂಲಗಳನ್ನು, ನೆಮ್ಮದಿನ ತ್ಯಾಗ ಮಾಡುವ ಮಟ್ಟಕ್ಕೂ ಸಹ ಹೊರಟೋಗ್ತೀರಾ ಇವತ್ತು. ಸೊ ಇದೆಲ್ಲವೂ ಸಹ ನಿಜವಾಗ್ಲೂ ವರ್ತ ಅನ್ನೋದನ್ನು ನಿಮ್ಮನ್ನೇ ಒಂದು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಸಹಾಯ ಮನೋಭಾವ ಇರಬೇಕು, ಪರೋಪಕಾರಗಳಾಗಬೇಕು. ಆದರೆ ಯಾವ ಮಟ್ಟಕ್ಕೆ ಅಂತಂದರೆ ನಮಗೆ ನಾವು ಹಾನಿ ಮಾಡ್ಕೊಳ್ಳೋದಕ್ಕೆ ಮಟ್ಟಕ್ಕೆ ಖಂಡಿತ ಆಗಿರೋದಿಲ್ಲ. ಸೊ ಸ್ವಲ್ಪ ಜಾಗೃತಿಯಿಂದ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಎಚ್ಚರಿಕೆಯಿಂದ ಮುಂದಕ್ಕೆ ಹೋಗಿ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳು ಮಾತ್ರ ಇವತ್ತು ಸ್ವಲ್ಪ ಒಂದಕ್ಕೆ ಎರಡು ಪಟ್ಟು ಜಾಗೃತಿಯಿಂದ ಇರಬೇಕಾಗಿರೋ ದಿವಸಗಳಾಗಿರುತ್ತೆ. ಇವತ್ತು ನೀವು ತಿಳಿದಿರತಕ್ಕಂಥ ಎಲ್ಲ ವಿಚಾರಗಳನ್ನು ಸಹ ಹೊರಗಡೆ ಹಾಕೋದಕ್ಕೆ ಹೋಗಬಾರ್ದು. ವಿದ್ಯಾರ್ಥಿಗಳು ಏನೋ ಒಂದು ವಿಶೇಷವಾದ ವರ್ತಮಾನವನ್ನು ಕಂಡುಕೊಂಡಿರ್ತೀರ. ಸೊ ಅದನ್ನು ಎಲ್ಲಿ ಹೇಳಬೇಕು, ಎಲ್ಲಿ ಹೇಳಬಾರ್ದು ಅನ್ನೋ ಒಂದು ಸಣ್ಣ ಪ್ರಜ್ಞೆಯನ್ನು ನೀವು ಜಾಗೃತಿಯಿಂದ ಇಟ್ಕೋಬೇಕಾಗತ್ತೆ. ಎಷ್ಟೋ ಬಾರಿ ನಮಗೆ ಇವತ್ತಿನ ದಿವಸ ನಾವು ಹೇಗೆ ಬದುಕ್ತಾ ಇದ್ದೀವಿ ಅಂತಂದರೆ ಓವರ್ ಫ್ಲೋ ಆಫ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಇವತ್ತಿನ ಕಾಲಘಟ್ಟದಲ್ಲಿರ್ತಕ್ಕಂಥದ್ದು ಹತ್ತಾರು ಸೋರ್ಸ್ಗಳಿಂದ ಇನ್ಫಾರ್ಮೇಷನ್ಸ್ ಬರುತ್ತೆ ನಮಗೆ. ಅದು ಕರೆಕ್ಟಾ ಅಲ್ವಾ ಅನ್ನೋದು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಒಂದೇ ಕ್ಷಣದಲ್ಲಿ ಯಾವುದೋ ಒಂದು ವಿಷಯವನ್ನು ಸ್ಪ್ರೆಡ್ ಮಾಡೋದು, ವೈರಲ್ ಮಾಡೋದು, ಅದಕ್ಕೇನು ಹೆಚ್ಚಿಗೆ ಸಮಯ ಬೇಕಾಗೋದಿಲ್ಲ. ನಮಗೆ ಕೈನಲ್ಲಿ ಮೊಬೈಲ್ ಇರುತ್ತೆ, ವಾಟ್ಸಾಪ್ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಹಾಕ್ಬಿಡ್ತೀವಿ, ವೈರಲ್ ಆಗೋಗುತ್ತೆ. ಬಟ್ ಅದಾದಮೇಲೆ ಗೊತ್ತಾಗುತ್ತೆ ಆ ವಿಷಯ ತಪ್ಪು, ಅದು ಸರಿಯಲ್ಲ, ಅನ್ವೆರಿಫೈಡ್ ಇನ್ಫಾರ್ಮೇಷನ್ ಅನ್ನೋದು ಗೊತ್ತಾಗುತ್ತೆ. ಸೊ ವಿದ್ಯಾರ್ಥಿಗಳು ಎಸ್ಪೆಷಲಿ ಇವತ್ತು ಈ ಥರ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ತೃತೀಯಾಧಿಪತಿ ಇವತ್ತು ಏಕಾದಶದಲ್ಲಿ ಲಾಭಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಯಾಕಂದರೆ ಅಲ್ಲಿ ಶನಿ ಜೊತೆಯಲ್ಲಿ ಚಂದ್ರ ಸಂಯೋಗ ಆದರೂ ಕೂಡ ಇವತ್ತಿನ ದಿವಸ ಗುರುವಿನ ಮನೆಯಲ್ಲಿ ಎರಡೂ ಗ್ರಹಗಳಿರತಕ್ಕಂಥದ್ದು. ಇವತ್ತು ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ವಿಶೇಷವಾದ ಅನುಬಂಧಗಳಿರುತ್ತೆ ನಿಮಗೆ. ಅದೇ ಪ್ರಕಾರ ನಿಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನುವಂಥದ್ದು ಸೊಸೈಟಿನಲ್ಲಾಗಲಿ ಫ್ಯಾಮಿಲಿನಲ್ಲಾಗಲಿ ನಿಮ್ಮ ಸ್ಥಾನಮಾನಗಳು ವಿಶೇಷವಾಗಿ ಇವತ್ತು ಬೆಳೆಯುವಂಥ ಒಂದು ಸಾಧ್ಯತೆಗಳು ಎಲ್ಲವೂ ಸಹ ಗೋಚರವಾಗ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಅದೇ ಪ್ರಕಾರ ಉದ್ಯೋಗ ಸ್ಥಾನದಲ್ಲೂ ಅಷ್ಟೇ ಇವತ್ತಿನ ದಿವಸ ಒಂದು ವಿಶೇಷವಾದ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ, ಹೊಸ ಒಂದು ಜವಾಬ್ದಾರಿ ನಿಮಗೆ ಬರತಕ್ಕಂಥ ಸಾಧ್ಯತೆ ಎಲ್ಲವೂ ಗೋಚರವಾಗ್ತಾ ಇದೆ. ಏನೇ ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟರೂ ಸಹ ಇವತ್ತು ಅದನ್ನು ನಗನಗ್ತಾ ಇವತ್ತು ಸ್ವೀಕರಿಸಿ, ಅದರಿಂದ ಯಾವುದೇ ಹೊರೆ ಆಗೋದಿಲ್ಲ, ನಿಮ್ಮ ಬೆಳವಣಿಗೆಗೆ ಪೂರಕವಾಗುತ್ತೆ. ಇನ್ನು ಮಿಥುನ ರಾಶಿ. ಸೊ ಮಿಥುನ ರಾಶಿಯವರಿಗೆ ದ್ವಿತೀಯ ಸ್ಥಾನಾಧಿಪತಿಯಾದಂಥ ಚಂದ್ರ 10ನೇ ಮನೆಯಲ್ಲಿರತಕ್ಕಂಥದ್ದು ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ಕಾರಣ ಏನಂತಂದರೆ ಇವತ್ತು ಬಹಳ ದಿವಸಗಳಿಂದ ನೀವು ಕೂಡಿಟ್ಟಿರ್ತಕ್ಕಂಥ ಹಣ ನಿಮಗೆ ಕೈ ಸೇರಿರ್ತಕ್ಕಂಥ ದಿವಸ ಆಗಿರುತ್ತೆ. ಒಂದು ಇನ್ಶೂರೆನ್ಸ್ ಆಗ್ಬೋದು, ಒಂದು ಫಿಕ್ಸೆಡ್ ಡೆಪಾಸಿಟ್ ಆಗ್ಬೋದು, ರೆಕರಿಂಗ್ ಡೆಪಾಸಿಟ್ ಆಗಿರ್ಬೋದು, ಅಥವಾ ಬೇರೆ ಒಂದು ಸ್ಟಾಕ್ಸ್ ಆ್ಯಂಡ್ ಶೇರ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಹಣ ಆಗಿರ್ಬೋದು. ಇವತ್ತು ನೀವೇ ಮರೆತು ಹೋಗಿರ್ತೀರ, ಇನ್ವೆಸ್ಟ್ ಮಾಡಿಬಿಟ್ಟು 2 ವರ್ಷನೋ 5 ವರ್ಷನೋ ಬಿಟ್ಬಿಟ್ಟಿರ್ತೀರ. ಅದು ಇವತ್ತು ನಿಮಗೆ ಕೈ ಸೇರಿರ್ತಕ್ಕಂಥದ್ದು. ಈ ಸಂಬಂಧ ಈ ಕ್ಷಣಕ್ಕೆ ನಿಮಗಿರತಕ್ಕಂಥ ಹಲವಾರು ಯೋಜನೆಗಳು, ಆಲೋಚನೆಗಳಿಗೆ ಒಂದು ಸರಿಯಾದಂಥ ಆರ್ಥಿಕ ಸಹಾಯ ಸಿಗತಕ್ಕಂಥ ಸಾಧ್ಯತೆ ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ಅದೇ ಪ್ರಕಾರ ಇವತ್ತು ನಿಮ್ಮ ಪ್ರೊಫೆಷನಲ್ ಫೀಲ್ಡ್ನಲ್ಲಿ ನೀವು ಹೇಳ್ತಕ್ಕಂಥ ಮಾತುಗಳಿಗೆ ದೊಡ್ಡ ಮಟ್ಟದ ಒಂದು ಅರ್ಥ, ಗೌರವ ಎರಡೂ ಸಿಗತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇವತ್ತು ಟೀಮ್ ಮೀಟಿಂಗ್ಗಳಲ್ಲಾಗಿರ್ಬೋದು, ಅಥವಾ ಇವತ್ತು ಝೂಮ್ ಕಾಲ್ಸು, ಝೂಮ್ ಮೀಟಿಂಗ್ಸು ಇರುತ್ತೆ, ಗೂಗಲ್ ಮೀಟ್ಸ್ ಇರುತ್ತೆ. ಅದೇ ಪ್ರಕಾರ ಇವತ್ತು ನಿಮ್ಮ ಬೇರೆ ಸಬಾರ್ಡಿನೇಟ್ಸ್ನ ಉದ್ದೇಶಿಸಿ ನೀವು ಮಾತನಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಒಂದು ಅನಾಲಿಸಿಸ್ನ ಸಬ್ಮಿಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಒಂದು PPT ಕೊಡ್ತಕ್ಕಂಥದ್ದಾಗಿರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ನೀವು ಬಳಸ್ತಕ್ಕಂಥ ಪದಗಳು, ಅಂಕಿ ಅಂಶಗಳು ಮತ್ತು ಉದಾಹರಣೆಗಳು, ಇದ್ರ ಬಗ್ಗೆ ಸ್ವಲ್ಪ ತಯಾರಿ ಮಾಡ್ಕೊಂಡು ಹೋಗಿ ಅದ್ಭುತವಾದಂಥ ಒಂದು ಫಲಿತಾಂಶವನ್ನು ಪಡ್ಕೊಳ್ತೀರಾ. ಕರ್ಕಾಟಕ ರಾಶಿಯವರಿಗೆ ಇವತ್ತು 9ಮ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ರಾಷ್ಟ್ರಾಧಿಪತಿ ಆದಂಥ ಚಂದ್ರ 9ನೇ ಮನೆಯಲ್ಲಿರತಕ್ಕಂಥದ್ದು ಇವತ್ತು ಒಂದು ವಿಲಕ್ಷಣವಾದಂಥ ಅನುಭವವನ್ನು ನೀವು ಪಡ್ಕೊಳ್ತೀರಾ ಇವತ್ತಿನ ದಿವಸ. ಅಂದರೆ ನಿಮ್ಮ ಕ್ಯಾರಿ ಫಾರ್ವರ್ಡೆಡ್ ಎಮೋಷನ್ಸ್ ಅನ್ನತಕ್ಕಂಥದ್ದು ಇರುತ್ತೆ. ಒಂದು ಹಿಂದಿನ ದಿನಗಳಿಂದ, ಹಿಂದಿನ ಜೀವನದ ಅವಸ್ಥೆಗಳಿಂದ, ಬಾಲ್ಯಾವಸ್ಥೆಯಿಂದ ಆಗಿರ್ಬೋದು, ಅಥವಾ ಹಿಂದಿನ ಜನ್ಮಗಳಿಂದ ಕ್ಯಾರಿ ಫಾರ್ವರ್ಡ್ ಆಗಿರತಕ್ಕಂಥ ಕೆಲವೊಂದು ಎಮೋಷನ್ಸ್ ಇರುತ್ತೆ. ಮನುಷ್ಯ ಯಾಕೆ ಪುನರ್ಜನ್ಮ ಪಡ್ಕೊಳ್ತಾನೆ ಅಂದರೆ ಇದೇ ಕಾರಣಕ್ಕೋಸ್ಕರವಾಗಿ. ಕರ್ಮಗಳು ಕಳೆದಿರೋದಿಲ್ಲ. ಎಲ್ಲರೂ ಸಂಪೂರ್ಣವಾಗಿ ಕರ್ಮಗಳನ್ನು ಕಳ್ಕೊಂಡ್ಬಿಟ್ರೆ ಜೀವನ ಮುಕ್ತರಾಗೋಗ್ತಾರೆ. ಪ್ರತಿಯೊಂದು ಜೀವಾತ್ಮವು ಸಹ ಹೋಗಿ ಪರಮಾತ್ಮನೇ ಸಂಪೂರ್ಣವಾಗಿ ಐಕ್ಯವಾಗಿ ಹೋಗುತ್ತೆ. ಅದಾಗದೇ ಇರೋದ್ರಿಂದಾನೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಅಂತ ಶಂಕರಾಚಾರ್ಯರು ಹೇಳಿರೋ ಪ್ರಕಾರ ಮತ್ತೆ ಮತ್ತೆ ಜನನಗಳಾಗ್ತಾನೆ ಇರುತ್ತೆ. ಸೊ ವೈ ವಿ ಆರ್ ಆನ್ ದಿಸ್ ಅರ್ತ್ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಪ್ರತಿ ಮನುಷ್ಯನಿಗೂ ಸಹ ಒಂದು ಪ್ರಶ್ನೆ ಬರ್ತಾನೆ ಇರುತ್ತೆ, ನಾನು ಯಾಕೆ ಹುಟ್ಟಿದ್ದೀನಿ, ನನ್ನ ಜೀವನದ ಗುರಿ ಏನು ಅನ್ನತಕ್ಕಂಥದ್ದು. ಈ ಥರದ ಗಹನವಾದ ಗಂಭೀರವಾದ ಪ್ರಶ್ನೆಗಳಿಗೆ ಇವತ್ತು ನಿಮಗೆ ಅರ್ಥ ಸಿಗತಕ್ಕಂಥ ದಿವಸ ಆಗಿರುತ್ತೆ. ಸ್ವಲ್ಪ ಹೈಯರ್ ವೈಬ್ಸ್ನಲ್ಲಿ ಇವತ್ತು ನೀವು ಟ್ರಾನ್ಸ್ಲೇಟ್ ಮಾಡಿ, ಸ್ವಲ್ಪ ಜ್ಞಾನಿಗಳ ಜೊತೆ ಇವತ್ತು ಓಡಾಟವನ್ನು ಮಾಡಿ ವಿಶೇಷವಾದ ಒಂದು ಅನುಭವವನ್ನು ಪಡ್ಕೊಳ್ತೀರಾ. ಸಿಂಹರಾಶಿ
ಸಿಂಹರಾಶಿಯವರಿಗೆ ಇವತ್ತು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ವ್ಯಯಾಧಿಪತಿ, ಬಹಳ ಜಾಗ್ರತೆಯಿಂದ ಇರಬೇಕಾಗಿರುವಂಥ ಒಂದು ದಿವಸ ಆಗಿರುತ್ತೆ ಇವತ್ತು ಖರ್ಚು ವೆಚ್ಚದ ಮೇಲೆ ಇವತ್ತು ಹತೋಟಿ ಇರೋದಿಲ್ಲ. ಬೇಡದೇ ಇರೋ ವಿಚಾರಗಳಿಗೋಸ್ಕರವಾಗಿ ಖರ್ಚು ವೆಚ್ಚ ಮಾಡ್ತೀರಾ. 100 ರೂಪಾಯಿ ಕೊಡೋ ಜಾಗದಲ್ಲಿ ನೀವು 200 ರೂಪಾಯಿ ಕೊಟ್ಬಿಡ್ತಕ್ಕಂಥದ್ದು ಇವೆಲ್ಲವೂ ಸಹ ಗೋಚರವಾಗ್ತಾ ಇದೆ. ಹಾಗೆ ಇವತ್ತಿನ ದಿವಸ ಯಾರದೋ ತಪ್ಪಿಗೋಸ್ಕರವಾಗಿ ನೀವು ಇವತ್ತು ಪೆನಾಲ್ಟಿಯನ್ನು ತೆರಬೇಕಾಗಿರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಅಷ್ಟಮ ಸ್ಥಾನದಲ್ಲಿ ಇವತ್ತು ಚಂದ್ರ ಇರೋದರಿಂದ ಕೆಲವೊಂದು ನಿಂದೆಗಳು, ಅಪವಾದಗಳು ನಿಮ್ಮ ಮೇಲೆ ಬರತಕ್ಕಂಥ ಸಾಧ್ಯತೆಯನ್ನು ಸಹ ಗೋಚರವಾಗ್ತಾ ಇದೆ. ಇದೆಲ್ಲದರಿಂದ ಹೊರಗಡೆ ಬರೋದಕ್ಕೆ ನಿಮಗಿರತಕ್ಕಂಥ ಮಾರ್ಗ ಅಂತಂದರೆ ಗರುಡ ದೇವರ ಒಂದು ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ತತ್ಪುರುಷಾಯ ವಿದ್ಮಹೇ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್. ಇದು ಗರುಡ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಶುಭವಾಗುತ್ತೆ ನಿಮಗೆ. ಕನ್ಯಾ ರಾಶಿಯವರಿಗೆ ಇವತ್ತು ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಏಕಾದಶಾಧಿಪತಿ ಬಹಳ ವಿಶೇಷವಾಗಿದೆ. ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಸಂಬಂಧಗಳು, ಸ್ನೇಹಗಳು, ಅನುಬಂಧಗಳು ಇನ್ನಷ್ಟು ಗಟ್ಟಿಯಾಗತಕ್ಕಂಥದ್ದು. ಒಬ್ಬರ ಮನಸ್ತತ್ವವನ್ನು, ಒಬ್ಬರ ಭಾವನೆಗಳನ್ನು ಮತ್ತೊಬ್ಬರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಸ್ಪಂದಿಸ್ತಕ್ಕಂಥ ದಿವಸ ಆಗಿರುತ್ತೆ. ಪ್ರೇಮಿಗಳಿಗೆ, ನವಯುವಕರಿಗೆ ಮತ್ತು ನವವಿವಾಹಿತರು ಯಾರಿರ್ತಾರೆ ಅವರುಗಳಿಗೆ ತುಂಬ ವಿಶೇಷವಾದ ಅನುಭವ ಪಡ್ಕೊಳ್ತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಎಲ್ಲವೂ ಚೆನ್ನಾಗಿದೆ, ಶುಭವಾಗುತ್ತೆ.